ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಇವತ್ತು ನಮ್ದು RCBದ ಹೊಸ ಕ್ಯಾಪ್ಟನ್ ಯಾರಂತ ಹೇಳ್ಬಿಟ್ರು ನೋಡ್ರಿ. 2025 17ನೇ ಸೀಸನ್ ಇದೆ IPL. ಈಗ ಹೊಸ ಕ್ಯಾಪ್ಟನ್ ಯಾರು? ಯಾಕಂದ್ರೆ ಡೂ ಪ್ಲೇಸಸ್ ಇದ್ರಿ ಒಂದು 2-3 ವರ್ಷದಿಂದ ಮಾಡ್ಕೊತ ಬಂದಿತ್ತು ಕ್ಯಾಂಡಿಡೇಟ್ ಅದ. ಮತ್ತು ಮೊನ್ನೆ ಹರಾಜರಾಗ ಕ್ಯಾಂಡಿಡೇಟನ್ನ ಬಿಟ್ರಿ ನಮ್ಮ RCBದವ್ರು. ಸಾಕ್ರಿ ನೀವು ಭಾಳ ದುಡ್ದಿರಿ RCB ಕಾಲಾಗ, ಅದಕ್ಕೆ ಅವ್ರನ್ನು ಬಿಟ್ರಿ ಬಿಡೋಣ. ಮತ್ತು ಬೇರೆ ಬೇರೆ ಹೊಸ ಹೊಸ ಪ್ಲೇಯರ್ ಬಂದು ಅದು ಒಟ ಅದು ಹೊಸ ಹುರುಪ ಹೊಸ ಪ್ಲೇಯರ್ ಬಂದಾವ. ಈಗ ಕ್ಯಾಪ್ಟನ್ ಮತ್ತು ಬೇಕಲ್ರಿ ಒಂದು ಮನುಷ್ಯಾಗ, ಮನೆಗೆ ಒಬ್ಬ ಹಿರಿಮಗ ಅಂದಂಗೆ ಅದು ಕ್ಯಾಪ್ಟನ್ ಬೇಕು. ಅದಕ್ಕೆ ಇವತ್ತು ಹೊಸ ಕ್ಯಾಪ್ಟನ್ ನಾವು ಯಾರ ಅಂತ ಹೇಳ್ತೀವಿ ಅಂಥೇಳಿ ಮ್ಯಾನೇಜ್ ಮಾಡೋದವ್ರು ಹೇಳಿದ್ರು. ಅದಕ್ಕೆ ಇವತ್ತು ಹೇಳಿಬಿಟ್ರು ಯಾರ ಹೆಸರು ಬರ್ತದೆ ಅಂತೇಳಿ ನಾವು ಭಾಳ ವಿಚಾರ ಮಾಡ್ಕೋತ ಕೂತಿದ್ವಿ. ಏನು ವಿಚಾರ ಮಾಡೋದ್ರಾಗ ಯಾರು ತಿಳ್ರಿ, ನಮ್ದು ಏನಿತ್ತು ಎಲ್ಲಾರ್ದು ಇನ್ನೇನಪ್ಪ ಡೂ ಪ್ಲೇಸಸ್ ಹೋದ. ಇನ್ನು ಇದ್ದಿದ್ದು ಒಂದ ಹುಲಿ ನಮ್ದು ಕಿಂಗ್ ಕೊಹ್ಲಿ, ಅವ್ರದ ಹೆಸರು ಬರ್ತೈತಿ. ಇನ್ನೇನೋ ಅವ್ರು ಇನ್ನೊಂದು 3 ವರ್ಷ IPL ಆಡ್ತಾರಂತೇನೋ ಹೇಳ್ಯಾರ. ಇನ್ನೇನು 3 ವರ್ಷದಾಗ ಅವರ ಕ್ಯಾಪ್ಟನ್ ಹಾಕಾರ ಅಂತೇಳಿ ನಾವೆಲ್ಲ ಅನ್ಕೊಂಡಿದ್ವಿ. ಅವ್ರ ಹೆಸರ ಬರ್ತದೆ, ಯಾಕಂದ್ರೆ ಅದು ಪೂರ ಟೀಮ್ದಾಗ ಕಿಂಗ್ ಹುಲಿ ಅದು ಒಂದ ಕ್ಯಾಪ್ಟನ್ಗಾಗ ಪೂರ ಅದು 100ಕ್ಕೆ 100 ಕೆಪಾಸಿಟಿ ಇರುವಂಥ ಪ್ಲೇಯರ್ ಅದ. ಆದ್ರೆ ಅವ್ರ ಹೆಸರ ಬರಲಿಲ್ಲ, ಅವ್ರ ಹೆಸರ ತೊಗೊಂಡಿಲ್ಲ. ರಜತ್ ಪಟೇದಾರ್ ಅವರ ಹೆಸರನ್ನು ತೊಗೊಂಡ್ರು. ಈಗ ಹೊಸ ಕ್ಯಾಪ್ಟನ್ ನಮ್ಮ RCB ಟೀಮಿಂದ ಯಾರಪ್ಪ ಅಂದ್ರೆ ರಜತ್ ಪಟೇದಾರ್ ಅವರು. ರಜತ್ ಪಟೇದಾರ್ ನೋಡ್ರಿ 2021ರಿಂದ ಅವರು ನಮ್ಮ RCB ಪರ ಆಡ್ಲಾತ್ತಾರ. ಭಾಳ ಒಳ್ಳೆ ಪ್ಲೇಯರ, ಒಳ್ಳೆ ಆಟಗಾರ ಅವರು. ಸ್ಪಿನ್ ಬೌಲರ್ಗಳಂತೂ ನಾಯಿ ಹೊಡೆದಂಗೆ ಹೊಡೆಯುವಂಥ ಪ್ಲೇಯರ್, ಸ್ವಲ್ಪನೂ ಅಂಜಿಕೆ ಇಲ್ಲ. ಮಧ್ಯಪ್ರದೇಶದವ್ರಿ ಅವರು. ನಮ್ಮ RCBದಾಗ ಆಡಾತಾರ. ಅವ್ರದ್ದು ಒಂದು ಒಳ್ಳೆ ಅಭಿಮಾನಿಗಳ ಬಳಗ ಐತಿ. ಇವತ್ತು ಅವರು ಕ್ಯಾಪ್ಟನ್ ಅಂತೇಳಿ ಘೋಷಣೆ ಮಾಡಿದ್ರು ನಮ್ಮ ಮ್ಯಾನೇಜ್ಮೆಂಟ್ದವರು. ನಮ್ಮ ಕಿಂಗ್ ಕೊಹ್ಲಿ, ವಿರಾಟ್ ಕೊಹ್ಲಿ ಅವರು ಸಹ ಅವರಿಗೆ ಒಂದು ವಿಡಿಯೋ ಮಾಡಿ ಹಾಕ್ಯಾರೆ. ಅಂದ್ರೆ ಅಭಿನಂದನೆಗಳು, ನಿಮಗೆ ಆದಂಥದ್ದೊಂದು ಒಳ್ಳೆ ಅಭಿಮಾನಿ ಬಳಗ ಐತಿ, ನಿಮ್ಗೆ ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ಅನ್ನೋ ಥರದ್ದು ಒಂದು ಒಳ್ಳೆ ಹಿತ ಮಾತುಗಳನ್ನು ನಮ್ಮ ನೂತನ RCB ಕ್ಯಾಪ್ಟನ್ ರಜತ್ ಪಟೇದಾರ್ ಅವರಿಗೆ ಅವರು ತಮ್ಮ ಮಾತುಗಳ ಮುಖಾಂತರ ಶುಭಾಶಯಗಳನ್ನು ತಿಳಿಸಿದರು. ಭಾಳ ಖುಷಿ ಆಲತ್ತೈತಿ. ಯಾಕಪ್ಪ ಅಂದ್ರೆ ಮತ್ತೆ ಬೇರೆ ವಿದೇಶಿ ಪ್ಲೇಯರ್ನ ತೊಗೊಳಿಲ್ಲ, ನಮ್ಮ ಇಂಡಿಯಾದ ರಜತ್ ಪಟೇದಾರ್ ತೊಗೊಂಡ್ರು. ಅವರು ಒಳ್ಳೆ ಆಟಗಾರ. ಇನ್ನು ಈಗ ಅವ್ರದ್ದು ನಸೀಬದಾಗ ಇನ್ನು ಹೆಂಗೆ ಹೋಗ್ತೈತೆ ನಮ್ದು RCB, ಹೆಂಗೆ ಇವ್ರು ಆಡ್ತಾರೆ ಅನ್ನುವಂಥದ್ದು ನಾವು ಇನ್ನು ಅದು IPL ಚಾಲು ಆಗಾನೇ ನಮಗೆ ಗೊತ್ತಾಗೋದು. ಒಂದು ಖುಷಿ ಏನಪ್ಪ ಅಂದ್ರೆ ಮತ್ತು ಈಗ ರಜತ್ ಪಟೇದಾರು ಚಲೋ ಬ್ಯಾಟಿಂಗ್ ಐತಿ. ಮತ್ತು ಅವ್ರದ್ದು ಮತ್ತು ಇನ್ನು ನೆರಳ ಬಿದ್ದಿರ್ತದೆ ನಮ್ಮದು ಕಿಂಗ್ ಕೊಹ್ಲಿ ಸಾಹೇಬ್ರದ್ದು. ಇನ್ನು ಟೀಮ್ದಾಗಂತೂ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಇದ್ದೇ ಇರ್ತಾರೆ. ಅವ್ರದ್ದು ಒಂದು ನೆರಳ ಗೊತ್ತೇ ಅಲ್ರಿ, ಅಗ್ರೆಸಿವ್ ಖತರ್ನಾಕ್ ಪ್ಲೇಯರ್. ನೋಡೋನು ಮುಂದೆ ರಜತ್ ಪಟೇದಾರ್ ಇರ್ತಾರೆ ಕ್ಯಾಪ್ಟನ್ ಆಗಿ, ಅವ್ರ ಹಿಂದೆ ಮಾರ್ಗದರ್ಶಕರು ನಮ್ಮ ಕಿಂಗ್ ಕೊಹ್ಲಿ ಸಾಹೇಬ್ರು ಇರ್ತಾರೆ. ಮತ್ತು ಇನ್ನು ಉಳಿದಂಥ ಆಟಗಾರರು ಅವರಿಗೆ ಇರ್ತಾರೆ. ನೋಡೋಣ ಈಗ ಹೆಂಗಾಗತ್ತ ಮ್ಯಾಚ್ ಅದ ಚಾಲು ಆಗೋಣ ನಮ್ಗೆ ಗೊತ್ತಾಗೋದು. ಏನು ಯಾಕೆ ಖಾಲಿ ಈ ಸಲ ಪೂರ್ತಿ ಟೀಮ್ ಅವನ ಅರ್ಧ ಪೂರ ಹೊಸ ಟೀಮೇ ಐತಿ. ಹೊಸ ಹುರುಪ, ಹೊಸ ಬಾಲಿಂಗ, ಬ್ಯಾಟಿಂಗ ಎಲ್ಲಾನು ಫುಲ್ ಗಿಚ್ಚಗಿಲಿಗೈತಿ, ಎಲ್ಲ ಚೇಂಜ್ ಮಾಡಿಬಿಟ್ಟಾರ. ನೋಡೋನಿ ನಾನು ಇನ್ನು ಎಂದ IPL ಚಾಲು ಹೋಗ್ತೈತೆ ಕಾಯ್ಕೋತ ಕೂತೀನಿ. ಈ ಸಲ ನಾವು ಒಂಥರ ಬೇರೆನೇ ವಿಚಾರ ಇಟ್ಕೊಂಡಾಗ ವಿಡಿಯೋ ಮಾಡೋ ಪ್ಲ್ಯಾನ್ ಇಟ್ಟೀನಿ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಎಲ್ಲ ಇರಲಿ. ಈಗ ಸದ್ಯಕ್ಕಂತೂ ಹೊಸ ಕ್ಯಾಪ್ಟನ್ ನಮ್ಮ RCBದು 2025 17ನೇ ಸೀಸನ್ದ ನಮ್ಮ ರಜತ್ ಪಟೇದಾರ್ ಅವರಿಗೆ ಇಡೀ ನಮ್ಮ RCB ಅಭಿಮಾನಿಗಳ ಪರವಾಗಿ ನಾವು ಅವರಿಗೆ ಅಭಿನಂದನೆಗಳನ್ನು ತಿಳಿಸೋನು. ಈ ಸಲ ಮಾತ್ರ ಪಕ್ಕ ಕಪ್ ತೊಗೊಂಡು ಎತ್ಕೊಂಡ ಹೋಗೋದು. ಅವನು ಏನು ಯಾಕಾಲಿ, ಹೊಲ ಹೋಲಿ ಮನಿ ಹೋಲಿ ಏನು ಯಾಕಾಲಿ, ಅವನವನು ಈ ಸಲ ಮಾತ್ರ ಕಪ್ ನಮ್ಮದೇ. ನಮಸ್ಕಾರ ರೀ, ಜೈ RCB.